ಕರೆ ಆಗುವಂಥದ್ದು ಅದು. ಯಾಕಂದರೆ ಇಲ್ಲಿವರೆಗೆ ಅವ್ರು ಕೊಟ್ಟ ಆಶ್ವಾಸನೆಗಳನ್ನು, ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಂಥ ಆಶ್ವಾಸನೆಗಳನ್ನು ಅವ್ರು ಪೂರ್ಣ ಪ್ರಮಾಣದಲ್ಲಿ ನೆರವೇರಿಸಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಏನೋ ಒಂದು 5 ಕಿಲೋ ಅಕ್ಕಿ ಕೊಡ್ತಾ ಇದ್ದಾರೆ, ಸಂತೋಷ ಕೊಡುವಂಥ ವಿಷಯ. ಆದರೆ ನಮ್ಮ ಗುಲಾಮರು ಅದರಿಂದ ಗ್ಯಾರಂಟಿ ಬೇಕಾಗಿಲ್ಲ ನಮಗೆ, ಅದು ಅಕ್ಕಿ. ಅದಕ್ಕೆ ಮುಖ್ಯ ನಮ್ಗೆ ಉದ್ಯೋಗ ಬೇಕಾಗಿದ್ದಾವೆ. ಉದ್ಯೋಗ ಇಲ್ಲಿವರೆಗೆ ಯಾವ ಪಕ್ಷಕ್ಕೂ ಕೊಡ್ತಾ ಇಲ್ಲ. ಆ ಮಧ್ಯ ಸಿದ್ದರಾಮಯ್ಯ ಸರ್ಕಾರಗಳು ಕೊಡ್ತಾ ಇಲ್ಲ ಎಲ್ಲರಿಗೂ ಉದ್ಯೋಗ. ಮೋದಿ ಅವ್ರದ್ದು ಇಲ್ಲವೇ ಇಲ್ಲ. ಕಾಂಗ್ರೆಸ್ ಹಿಂದಿನ ಸರ್ಕಾರಗಳು ಕಾಂಗ್ರೆಸ್ನು ಕೊಡಲಿಕ್ಕಾಗಿಲ್ಲ. ಅದಕ್ಕಾಗಿ ನಮ್ಮ ಮೋದಿಯವರಿಗೆ ಎಲ್ಲರೂ ಆರಿಸಿಕೊಟ್ರು ಒಕ್ಕಲಿನಿಂದ 2014 ನೀವು ಆಗಿರಪ್ಪ, ಇಲ್ಲಿ ನಿಮ್ಗೆ ಯಾರು ಬೇಕಾಗಿಲ್ಲ, ಸ್ವತಃ BJP ಒಂದು ಆಳಲಿ ಅಂತ ಮಾಡಿದರು. ಸ್ವತಃ 10 ವರ್ಷ ಆಳಿದ್ರಿ. ಈಗೇನೋ ಕ್ರಿಪಲ್ ಆಗ್ಯದ, ಕುಂಟ ಸರ್ಕಾರ ಆಗ್ಯದ. NDA ಇನ್ನೊಬ್ಬರು ಸರ್ಕಾರದಲ್ಲಿ ಮಾಡ್ತಾಯಿದ್ರಿ. ಆದರೂ ಅವ್ರಿಗೆ ನೀವು ಇಂಪ್ರೂವ್ಮೆಂಟ್ ಮಾಡ್ತಾನೆ ಅಂತ ಅವರು ತಕರಾರಿಲ್ಲ. ನಿತೀಶ್ ಕುಮಾರ್ ಆಗಿರ್ಬೋದು, ನಾಯ್ಡು ಅವರು ಆಗಿರ್ಬೋದು. ನಾವು ಯಾಕೆ ಮೊದಲು ಚರ್ಚೆ ಮಾಡ್ತಾಯಿದ್ದೀವಪ್ಪ ಅಂದ್ರೆ, ಜನಗಳ ಜನ ನಮ್ಮ ಮೋದಿಯವರು 2027ರಲ್ಲಿ ಮಾಡ್ತಾರಾ, 26-27ರಲ್ಲಿ ಅನ್ನೋದು ಇನ್ನೂ ಪ್ರಶ್ನೆ ಅದ. ಆದರೆ ಅದೇ ಕಾಲಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ಯತ್ನಾಳರಾಯ್ತು, ಇನ್ನುಳಿದವ್ರದ್ದು ಎಲ್ಲರೂ ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲೂ ಸಹಿತ ಅನೇಕರು ಮಾತಾಡ್ತಿದ್ದಾರೆ. 400-500 ಕೋಟಿ ರೂಪಾಯಿ ಅದು ಖರ್ಚಾಗ್ತದೆ, ಹಾಗೆ ಹೀಗೆ. ಈಗಾಗಲೇ 1,200 ಕೋಟಿ ಆಗಿದೆ ಖರ್ಚಾಗಿದೆ, 400 ಆಗ್ತದೆ, 300 ಆಗ್ತದೆ. ಇಲ್ಲಿ ಲಂಚನ ಹೊಡಿತಾರಲ್ರಿ, 1000 ಕೋಟಿ 100 ಕೋಟಿಗಳನ್ನು. ಆ ಲಂಚ ಹೊಡಿಕಿದ್ರು ಎಷ್ಟು ಜನ ಅದ, ಏನದ ಗುರುತ ಹಿಡಿದಕ್ಕೆ ಒಂದು 400-500 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಏನದ? ನಾವು ಇವತ್ತು ಕೇಳುವಂಥ ಪ್ರಶ್ನೆಗಳು. 1000 ಕೋಟಿ ಲಂಚ ಹೊಡಿತಿರ್ತಾರೆ, 40% 60% ಅಂತೇಳಿ. ಒಟ್ಟಾರೆಯಾಗಿ ಒಂದು ಇಲ್ಲಿ ಸ್ಪಷ್ಟ ಆಗ್ತಾಯಿದೆ ಇವತ್ತಿನವರೆಗೆ, ಮೇಲ್ವರ್ಣೀಯ ಜನ್ಯ ಜಾತಿಗಳಿಗೆ ಈ ಸಮೀಕ್ಷೆ ಬೇಕಾಗಿಲ್ಲ. ಆದರೆ ಇದು ಅನಿವಾರ್ಯ ಇದೆ. ಹಾಗಂತೇಳಿ ತಿರಸ್ಕರಿಸ್ತಾನೂ ಇಲ್ಲ. ಎಲ್ಲರಿಗೂ ಗೊತ್ತೈತೆ, ತಿರಸ್ಕಾರ ಮಾಡಿದ್ರೆ ಅವ್ರು 80% ಇದ್ದಾರೆ, ನಮ್ಮ ಮೇಲೆ ಏರ್ ಬರೋ ಸಾಧ್ಯತೆಗಳಿದ್ದಾವಪ್ಪ. ಅನಿವಾರ್ಯವಾಗಿ ಅದು ಬೇಡ.